ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನುಕನ್ಯಾ ಪ್ರವಾಹವತ್. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಭ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಈ ಮನುಷ್ಯ ಜನ್ಮ ನಮ್ದೆಲ್ಲರದ್ದು ಆಗಿದೆ. ಇಂತಹ ಈ ಮನುಷ್ಯ ಜನ್ಮ ಅತೀ ದುರ್ಲಭವಾಗಿದ್ದು ಅಂತ ನಾವೆಲ್ಲ ಕೇಳಿದ್ದೇವೆ. 84 ಲಕ್ಷ ಜೀವರಾಶಿಗಳ ಮಧ್ಯದಲ್ಲಿ ಕೊನೆಗೆ ನಮಗೆ ಸಿಗುವಂಥದ್ದು ಈ ಮನುಷ್ಯ ಶರೀರ. ಅಂತಹ ಈ ಮನುಷ್ಯ ಶರೀರವನ್ನು ಸಾರ್ಥಕಗೊಳಿಸಬೇಕು. ಯಾವುದಾದ್ರೂ ಅಮೂಲ್ಯವಾದಂತಹ ಪದಾರ್ಥ ನಮಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದರ ಮ್ಯಾಕ್ಸಿಮಮ್ ಆಗಿ ನಾವು ಉಪಯೋಗ ಮಾಡ್ತೇವೆ. ಹಾಗೆ ಈ ಮನುಷ್ಯ ಜನ್ಮ ಎಂಬುದು ತುಂಬ ದುರ್ಲಭ, ತುಂಬ ಅಮೂಲ್ಯವಾದದ್ದು ಅಂತ ಆದಮೇಲೆ ಅದನ್ನು ಹೇಗೆ ನಾವು ಉಪಯೋಗ ಮಾಡಬೇಕು ಎಂಬ ಪ್ರಶ್ನೆ ಬಂದೇ ಬರ್ತದೆ. ಹಾಗಾಗಿ ಈ ಮನುಷ್ಯ ಶರೀರದಲ್ಲಿ ಏನು ವ್ಯತ್ಯಾಸ, ಪ್ರಾಣಿಗಳ ಶರೀರಕ್ಕೂ ನಮ್ಮ ಮನುಷ್ಯ ಶರೀರಕ್ಕೂ ಏನು ವ್ಯತ್ಯಾಸ, ಇದರಲ್ಲಿ ಏನು ವಿಶೇಷತೆ ಇದೆ, ಇದನ್ನು ಇಷ್ಟು ಅಮೂಲ್ಯ ಅಂತ ಹೇಳಲಿಕ್ಕೆ ಅಂತ ಹೇಳುವಾಗ ಹೇಳ್ತಾರೆ ಧರ್ಮವೇ ವ್ಯತ್ಯಾಸ ಅಂತ. ಪ್ರಾಣಿಗಳು ತಿಂತವೆ, ಮಲಗ್ತವೆ, ಅವರಿಗೂ ಮಕ್ಕಳಿದೆ, ಫ್ಯಾಮಿಲಿ ಇದೆ, ಆಮೇಲೆ ಅವುಗಳಿಗೂ ಒಂದು ಅವರ ಪ್ರದೇಶ ಅಂತ ಒಂದು ಇದೆ. ಈಗ ನಾವು ಕೂಡ ಅಷ್ಟರಲ್ಲೇ ಒಂದು ಚೂರು ಸೊಫೆಸ್ಟಿಕೇಟೆಡ್ ಒಂದು ಮಾರ್ಗದಲ್ಲಿ ಅದೇ ವಿಷಯಗಳನ್ನು ಮಾಡಿದ್ರೆ ನಮಗೂ ಮತ್ತೆ ಪ್ರಾಣಿಗಳಿಗೂ ಏನು ವ್ಯತ್ಯಾಸ ಬಂತು? ಹಾಗಾಗಿ ಆ ವಿಶೇಷತೆ ಏನು ಅಂತ ಹೇಳಿದ್ರೆ ಶಾಸ್ತ್ರಗಳು ತಿಳಿಸ್ತವೆ, ಧರ್ಮವೇ ವಿಶೇಷ ಅಂತ. ಧರ್ಮ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳುವಂತಹ, ಯಾವುದು ಧರ್ಮ ಯಾವುದು ಅಧರ್ಮ ಅಂತ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಅದು ನಮಗೆ ಇದೆ, ಮನುಷ್ಯರಿಗೆ ಇದೆ. ಹಾಗಾಗಿ ಆ ಧರ್ಮ ಅಧರ್ಮಗಳನ್ನು ತಿಳಿತಾ ಮೋಕ್ಷಕ್ಕೆ ಅಂದ್ರೆ ಭಗವಂತನನ್ನು ಹೇಗೆ ಸೇರ್ಬೇಕು ಎಂಬ ಈ ಜಿಜ್ಞಾಸೆಯನ್ನು ಮಾಡ್ತಾ ಆ ಮಾರ್ಗದಲ್ಲಿ ಹೋಗುವಂತಹ ಸಾಮರ್ಥ್ಯ ಈ ಮನುಷ್ಯ ಶರೀರಕ್ಕೆ, ಮನುಷ್ಯ ಜನ್ಮಕ್ಕೆ ಮಾತ್ರ ಇರುವಂಥದ್ದು. ಹಾಗಾಗಿ ಯಾವುದಾದ್ರೂ ಈಗ ಒಂದು ವಸ್ತು, ಅಮೂಲ್ಯವಾದಂಥ ಯಾವುದಾದ್ರೂ ವಸ್ತು ನಾವು ಯಾರಿಗಾದ್ರೂ ಗಿಫ್ಟ್ ಕೊಡ್ತೀವಿ ಅಂತ ತಿಳ್ಕೊಳ್ಳುವ, ಆ ವಸ್ತುವನ್ನು ಬೇರೆ ಸಾಮಾನ್ಯವಾದಂಥ ವಸ್ತುಗಳೊಂದಿಗೆ ಅದನ್ನು ಕೂಡ ಇಟ್ಕೊಂಡು ಅದನ್ನು ಚೆನ್ನಾಗಿ ಉಪಯೋಗ ಮಾಡದಿದ್ರೆ ನಾವು ಪುನಃ ಅವರಿಗೆ ಆ ವಸ್ತುವನ್ನು ಕೊಡ್ತೀವ? ಇಲ್ಲ ಅಲ್ವಾ? ಹಾಗೆ ಈ ಭಗವಂತ ನಮ್ಗೆ ಈ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ, ಇದು ತುಂಬಾ ಅಮೂಲ್ಯ ಅಂತ ಹೇಳಿಯೇ ಕೊಟ್ಟಿದ್ದಾನೆ, ಅಂದ್ರೆ ನಮ್ಗೆ ತಿಳಿದಿದೆ. ಹಾಗಾಗಿ ಬೇರೆ ಜನ್ಮ ಬಂದಾಗ ಹೇಗೆ ನಾವು ವ್ಯವಹಾರ ಮಾಡ್ತೀವೋ ಹಾಗೆ ಈ ಮನುಷ್ಯ ಶರೀರದಲ್ಲೂ ಮಾಡಿದ್ರೆ ಏನು ವ್ಯತ್ಯಾಸ ನಾವು ಮಾಡದಿದ್ರೆ, ಅಥವಾ ಆ ಮನುಷ್ಯ ಶರೀರ ಪಡೆದಾದ್ಮೇಲೆ ಏನು ಗುರಿ ನಾವು ಮುಟ್ಬೇಕೋ ಆ ಸಾಧನೆಯನ್ನು ನಾವು ಮಾಡದಿದ್ರೆ ಆಗ ಭಗವಂತ ಪುನಃ ಆ ಶರೀರವನ್ನು ನಮಗೆ ಕೊಡುವುದಿಲ್ಲ. ಹಾಗಾಗಿ ಈ ಧರ್ಮದ ಜಿಜ್ಞಾಸೆಯನ್ನು ಮಾಡಬೇಕು ಅಂತ. ಈ ಮನುಷ್ಯ ಶರೀರದಲ್ಲಿ ಪುರುಷ ಶರೀರ, ಸ್ತ್ರೀ ಶರೀರ ಅಂತ ಬೇರೆ ಬೇರೆ ಶರೀರಗಳು. ಒಂದೇ ಗುರಿಯನ್ನು ಮುಟ್ಲಿಕ್ಕೆ ಬೇರೆ ಬೇರೆ ಮಾರ್ಗಗಳು ಅಂತ ನಾವು ಸ್ವೀಕಾರ ಮಾಡಬಹುದು. ಯಾವುದು ಕೂಡ ಒಂದು ಶ್ರೇಷ್ಠವಾದದ್ದು ಇನ್ನೊಂದು ಶ್ರೇಷ್ಠ ಅಲ್ಲ ಅಂತಲ್ಲ. ಆ ಭಗವಂತನನ್ನು ಅಂದ್ರೆ ಮೋಕ್ಷ ಸಾಧನೆಗೆ ಬೇರೆ ಬೇರೆ ಮಾರ್ಗವನ್ನು ಆ ಪ್ರಕೃತಿ, ದೇಹದ ಪ್ರಕೃತಿ ಸ್ವಭಾವಕ್ಕೆ ಅನುಗುಣವಾಗಿ ಕೆಲವು ಧರ್ಮಗಳನ್ನು ತಿಳಿಸಿದ್ದಾರೆ. ಅಂತಹ ಈ ಕೆಲವು ಧರ್ಮದಲ್ಲಿ ಸ್ತ್ರೀ ಧರ್ಮ ಬರುವಂಥದ್ದು. ಸ್ತ್ರೀಯರು ಹೇಗೆ ಆ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಆಗ್ತದೆ ಅಂತ ತಿಳಿಸುವಂಥದ್ದೇ ಸ್ತ್ರೀ ಧರ್ಮ. ಈ ಒಂದೇ ಒಂದು ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡ್ರೆ ಆ ಕಮಿಟಿಯಲ್ಲಿ ತುಂಬಾ ವ್ಯಕ್ತಿಗಳು ಇರ್ತಾರೆ. ಅವರಿಗೆಲ್ರಿಗೂ ನಾವು ಗೌರವ ಕೊಡ್ತೇವೆ, ಆದರೆ ಅವರಿಗೆ ಒಂದೊಂದು ಕರ್ತವ್ಯ ಒಬ್ಬೊಬ್ಬರಿಗೆ ಇರತ್ತೆ. ಹಾಗೆ ಸ್ತ್ರೀ ಪುರುಷರು ಅಂತ ಹೇಳಿದ್ರೆ ಆ ಮೋಕ್ಷ ಎಂಬುದು ನಮ್ಮ ಗುರಿ ಆದ್ರೂ ಕೂಡ ಒಂದೊಂದು ಕರ್ತವ್ಯಗಳು, ಆ ಕರ್ತವ್ಯಗಳ ಮೂಲಕ ನಾವು ಸಾಧನೆ ಮಾಡಿ ಧರ್ಮವನ್ನು ತಿಳ್ಕೊಂಡು ಜ್ಞಾನ ಪಡೆದು ಭಕ್ತಿ ಜ್ಞಾನ ವೈರಾಗ್ಯಗಳ ಮೂಲಕ ನಾವು ಮೋಕ್ಷವನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ಈ ಅನೇಕ ಅಂದ್ರೆ ತುಂಬಾ ಜನರಿಗೆ ನಮ್ಗೆ ಈ ಭಾವನೆ ಇದೆ. ಏನು ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಸ್ತ್ರೀಯರನ್ನು ತುಂಬಾ ನೀಚವಾಗಿ ನೋಡಿದ್ದಾರೆ, ಅಥವಾ ಅವರಿಗೆ ಮಹತ್ವವೇ ಕೊಡ್ಲಿಲ್ಲ, ಯಾವ ಕಾರ್ಯಗಳಲ್ಲೂ ಅವರಿಗೆ ಅಧಿಕಾರ ಇಲ್ಲ, ಇತ್ಯಾದಿ ವಿಷಯಗಳಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ. ಈ ರೀತಿಯಾಗಿ ಅನೇಕ ಜಿಜ್ಞಾಸೆಗಳು ನಮ್ಮಲ್ಲಿ ನಮ್ಮ ಧರ್ಮದ ವಿಷಯಕವಾಗಿ ಬಂದದ್ದು ಇದೆ. ಆದ್ರೆ ಇದೆಲ್ಲ ಯಾಕೆ ನಮ್ಗೆ ಈ ಸಂಶಯಗಳು ಬರುವಂಥದ್ದು ಅಂತ ಹೇಳಿದ್ರೆ ನಾವು ಚೆನ್ನಾಗಿ ನಮ್ಮ ಧರ್ಮವನ್ನು ತಿಳ್ಕೊಳ್ಳಿಲ್ಲ. ಆದ್ದರಿಂದ ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ಸ್ತ್ರೀಯರಿಗೆ ನಾವು ಕೊಟ್ಟಂತಹ ಮಹತ್ವ ತುಂಬಾ ದೊಡ್ಡದು. ಅದು ಅನೇಕ ಉದಾಹರಣೆಗಳ ಮೂಲಕ ನಮಗೆ ತಿಳಿಯತ್ತೆ. ಉದಾಹರಣೆಗೆ ಈಗ
ಸ್ತ್ರೀಯರಿಗೆ ಕೊಟ್ಟಂತಹ ಮಹತ್ವ ಮತ್ತೆ ಅವರಿಗೆ ಎಷ್ಟು ಜ್ಞಾನದಲ್ಲಿ ಅಧಿಕಾರ ಇತ್ತು ಅಂತ ತಿಳಿತದೆ. ದ್ರೌಪದಿ ಮಹಾಭಾರತವನ್ನು ನಾವು ನೋಡಿದ್ರೆ ದ್ರೌಪದಿಯ ಕೆಲವು ವೃತ್ತಾಂತಗಳಲ್ಲಿ ನಮ್ಗೆ ಎಷ್ಟು ಆ ಕಾಲದಲ್ಲಿ ಸ್ತ್ರೀಯರಿಗೆ ಜ್ಞಾನವಿತ್ತು, ಮತ್ತೆ ಆ ಧರ್ಮ ನಿಷ್ಠೆ ಹೇಗಿತ್ತು, ಮತ್ತೆ ಒಂದು ಕುಟುಂಬದಲ್ಲಿ ಧರ್ಮ ಅಧಿಕಾರವಾಗಿ ಅಂದ್ರೆ ಧಾರ್ಮಿಕವಾಗಿ ಅವರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಅವರಿಗೆ ಎಷ್ಟು ಅಧಿಕಾರವನ್ನು ಕೊಡ್ತಾ ಇದ್ರು ಹಿಂದಿನ ಕಾಲದಲ್ಲಿ ಅಂತ ತಿಳಿತದೆ. ಈ ಸಂಧಾನದ ವಿಷಯ ಬರುವಾಗ ಕೃಷ್ಣನನ್ನು ಪಾಂಡವರು ಕರೀತಾರೆ. ಆಗ ಈ ಪಾಂಡವರು ಕೃಷ್ಣ ಬರ್ತಾನೆ ಅಲ್ಲಿಗೆ. ಬಂದು ಪಾಂಡವರೆಲ್ಲ ಸಮಾಲೋಚನೆ ಮಾಡ್ತಾರೆ. ಅಂದ್ರೆ ನಾವು ಯುದ್ಧ ಮಾಡೋದು ಬೇಡ, ಯಾಕೆ ಅಂದ್ರೆ ನೇರವಾಗಿ ಯುದ್ಧ ಮಾಡೋದ್ಕಿಂತ ಮೊದಲಿಗೆ ಸಂಧಾನ ಕೇಳೋಣ, ಅಂದ್ರೆ ಸಂಧಾನ ಮಾಡ್ತಾರ ಅಂತ ಕೇಳೋಣ. ಅವ್ರು ಆಗ್ಲೂ ಒಪ್ಪದಿದ್ರೆ ಆಗ ಯುದ್ಧ ಮಾಡೋದೇನೋ ಸರಿ ಅನ್ಸತ್ತೆ ಅಂತ ಧರ್ಮರಾಜ. ಯಾಕೆಂತ ಹೇಳಿದ್ರೆ ಹಿಂಸೆ ಮಾಡೋದು ಬೇಡ ಅಂತ ಧರ್ಮರಾಜನ ಅಭಿಪ್ರಾಯ. ಹೀಗೆ ಎಲ್ಲ ಪಾಂಡವರು ಅಣ್ಣ ಹೇಳಿದನ್ನು ಒಪ್ಪಿಕೊಂಡು ಕೃಷ್ಣನ ಹತ್ರ ಹೇಳ್ತಾರೆ, ನಾವು ಹೋದ್ರೆ ಸರಿ ಆಗಲ್ಲ, ನೀನೇ ಹೋಗಿ ನೀನು ಸಂಧಾನಕ್ಕೆ ಹೋಗಿ ದುರ್ಯೋಧನನ ಹತ್ರ ಮಾತಾಡು ಅಂತ ಕೃಷ್ಣನ ಹತ್ರ ಕೇಳ್ತಾರೆ. ಆಗ ಕೃಷ್ಣ ಎಲ್ಲವನ್ನು ಕೇಳಿಸ್ಕೊಳ್ತಾನೆ, ಒಪ್ಕೊಳ್ತಾನೆ. ಆದ್ರೆ ಅವನ್ ಮೊದ್ಲಿಗೆ ಹೇಳುವಂಥದ್ದು ದ್ರೌಪದಿಯನ್ನು ಕರೀರಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ದ್ರೌಪದಿಯ ಅಭಿಪ್ರಾಯ ಏನು ಅಂತ ನನ್ಗೆ ತಿಳಿದಾದ್ಮೇಲೆ ಅವಳ ಅಭಿಪ್ರಾಯಕ್ಕೆ ಅನುಗುಣವಾಗಿ ನಾನು ವರ್ತನೆ ಮಾಡ್ತೇನೆ, ಅಂದ್ರೆ ನಾನು ವ್ಯವಹಾರ ಮಾಡ್ತೇನೆ ಅಂತ ಕೃಷ್ಣನೇ ಸಾಕ್ಷಾತ್ ಭಗವಂತನೇ ಹೇಳ್ತಾನೆ. ಅಲ್ಲಿ ಅವನು ಹೇಳ್ತಾನೆ, ದ್ರೌಪದಿ ನಿಮ್ ಎಲ್ಲರಿಗಿಂತಲೂ ದ್ರೌಪದಿ ಕಷ್ಟಪಟ್ಟಿದ್ದು ತುಂಬಾ ಹೆಚ್ಚು. ಅಂದ್ರೆ ಅವಳಿಗೆ ಆದಂತಹ ಅಷ್ಟು ಅವಮಾನಾದಿಗಳು ಯಾರಿಗೂ ಆಗ್ಲಿಲ್ಲ ಅಂತ ಕೃಷ್ಣ ಹೇಳಿ ಅವಳ ಅಭಿಪ್ರಾಯ ಏನು ಅಂತ ನಂಗೆ ಕೇಳಲೇಬೇಕು ಅಂತ ದ್ರೌಪದಿಯನ್ನು ಕರೀತಾನೆ. ಆಗ ದ್ರೌಪದಿ ಬಂದ ಕೂಡ್ಲೆ ಕೃಷ್ಣನನ್ನು ನೋಡಿ ಅವಳು ನಮಸ್ಕಾರ ಮಾಡ್ತಾಳೆ. ಅವಳು ನಮಸ್ಕಾರ ಮಾಡ್ಬೇಕಾದ್ರೆ ಒಂದು ಹನಿ ಕಣ್ಣೀರು ಕೃಷ್ಣನ ಪಾದಕ್ಕೆ ಬೀಳ್ತದೆ. ಆಗ ಕೃಷ್ಣ ಅವಳನ್ನ ಎಬ್ಬಿಸಿ, ನೀನು ಅತ್ರೆ ಆಗ ಇಡೀ ಸಮಾಜಕ್ಕೆ ಅದು ಹಾನಿಕರ ಅಂತ ಹೇಳಿ ನೀನೆಷ್ಟು ಹನಿ ನಿನ್ನ ಕಣ್ಣಿಂದ ನೀರು ಬೀಳತ್ತೋ ಅಷ್ಟು ಅಲ್ಲಿ ತಲೆಗಳು ಉರುಳಿ ಹೋಗತ್ತೆ, ಹಾಗಾಗಿ ದಯವಿಟ್ಟು ಕಣ್ಣೀರು ಹಾಕಬೇಡ ಅಂತ ದ್ರೌಪದಿಗೆ ಭಗವಂತ ಸಮಾಧಾನ ಮಾಡ್ತಾನೆ. ಮತ್ತೆ ಅವಳ ಹತ್ರ ಹೇಳ್ತಾನೆ, ಹೀಗೆ ನನಗೆ ಎಲ್ಲರೂ ಹೇಳಿದ್ದಾರೆ ಸಂಧಾನ ಮಾಡಲಿಕ್ಕೆ ಹೋಗು ಅಂತ, ಹಾಗಾಗಿ ಈ ಸಂಧಾನ ಮಾಡಲಿಕ್ಕೆ ನಿನ್ನ ಅಭಿಪ್ರಾಯ ಏನು, ಸಂಧಾನ ಮಾಡ್ಬೇಕಾ ಅಥವಾ ಯುದ್ಧ ಮಾಡ್ಬೇಕಾ, ಹಾಗಾಗಿ ನಿನ್ನ ಪತಿಯಂದ್ರಿಗೆ ಸಂಧಾನ ಮಾಡ್ಲಿಕ್ಕೆ ಕಳಿಸಿದ್ದಾರೆ ನನ್ನನ್ನ, ನಿನ್ನ ಅಭಿಪ್ರಾಯವನ್ನು ತಿಳಿಸು ಅಂತ ಹೇಳುವಾಗ ಆಗ ದ್ರೌಪದಿ ಮತ್ತೆ ಹೇಳ್ತಾಳೆ, ನನ್ಗೆ ಆ ದುರ್ಯೋಧನಾದಿಗಳ ರಾಜ್ಯದಲ್ಲಿ ನನ್ಗೆ ಸೇವಕಿಯಾಗಿ ಇರ್ಲಿಕ್ಕೆ ಚೂರು ಇಷ್ಟ ಇಲ್ಲ. ಅಧರ್ಮದ ಅಡಿಯಲ್ಲಿ ಆ ಅಧರ್ಮ ಮಾಡುವಂತಹ ವ್ಯಕ್ತಿಗಳ ಕಾಲಡಿಗೆ ಕೆಲಸ ಮಾಡ್ಲಿಕ್ಕೆ ನಾವು ಯಾಕೆ ಹೋಗ್ಬೇಕು ಅಂತ ದ್ರೌಪದಿ ಹೇಳ್ತಾಳೆ. ಮತ್ತೆ ಅವಳು ಹೇಳ್ತಾಳೆ, ನನ್ಗೆ ಈ ರೀತಿಯಾಗಿ ನನ್ನ ಪತಿಯರು ಯಾರು ಕೂಡ ಯುದ್ಧ ಮಾಡ್ಲಿಕ್ಕೆ ಸಿದ್ಧ ಅಲ್ಲ ಅಂತ ಆದ್ರೆ, ಅವರು ಯುದ್ಧ ಮಾಡುವುದಿಲ್ಲ ಅಂತ ಆದ್ರೆ ನಾನೇ ಯುದ್ಧ ಮಾಡ್ತೇನೆ, ನಾನೇ ಧರ್ಮಕ್ಕೆ ಹೋರಾಡ್ತೇನೆ. ನನ್ಗೆ ನನ್ನ ಅಪ್ಪ ದೃಪದ ಮಹಾರಾಜರಿದ್ದಾರೆ, ಹಾಗಾಗಿ ಅವ್ರ ಹತ್ರ ನಾನು ಹೋಗಿ ಸೈನ್ಯವನ್ನು ನಾನೇ ಕಟ್ಕೊಂಡು ನಾನೇ ಬಂದು ನಾನೇ ಯುದ್ಧ ಮಾಡ್ತೀನಿ ಅಂತ ಅವಳಲ್ಲಿ ಹೇಳ್ತಾಳೆ. ಹಾಗಾಗಿ ಎಷ್ಟು ಅವಳಿಗೆ ಅಂದ್ರೆ ಅಧರ್ಮ ಎಲ್ಲಿ ಇರತ್ತೋ ಅಲ್ಲಿ ಸಹಿಸ್ಲಿಕ್ಕೆ ಅವಕಾಶವೇ ಇಲ್ಲ. ಧರ್ಮ ಸ್ಥಾಪನೆ ಆಗ್ಬೇಕಾದ್ರೆ ಅಧರ್ಮವನ್ನು ನಾವು ನಾಶ ಮಾಡಲೇಬೇಕು ಅಂತ ದ್ರೌಪದಿ ದೇವಿಯ ಒಂದು ಅಭಿಪ್ರಾಯ. ಇನ್ನೊಂದಲ್ಲಿ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಅವಳ ಅಭಿಪ್ರಾಯವನ್ನು ಚೆನ್ನಾಗಿ ಸಮಾಧಾನದಿಂದ ಕೇಳ್ತಾ ಇದ್ದಾರೆ. ಹಾಗಾಗಿ ಆ ದ್ರೌಪದಿಗೆ ತುಂಬಾ ದುಃಖ ಆಗಿದೆ ಅಂತ ತಿಳಿದು ಕೃಷ್ಣ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನಿನ್ನ ಮನಸ್ಸಿನಂತೆ ಆಗ್ಲಿ ಅಂತ ದ್ರೌಪದಿಗೆ ಆಶೀರ್ವಾದ ಮಾಡ್ತಾನೆ. ಅಂದ್ರೆ ನಿನ್ನ ಮನಸ್ಸಿನಲ್ಲಿ ಏನಿದೆ, ಹೇಗೆ ಧರ್ಮ ಜಯ ಹೊಂದಬೇಕೋ ಹಾಗೆ ಧರ್ಮಕ್ಕೆ ಜಯ ಆಗ್ಲಿ ಅಂತ ಕೃಷ್ಣ ಹೇಳಿ ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಅಲ್ಲಿ ದುರ್ಯೋಧನಾದಿಗಳು ನನ್ನ ವಿಷಯವನ್ನು ಅಂದ್ರೆ ನನ್ನ ಮಾತನ್ನು ಅವ್ರೇನು ಕೇಳುವವರಲ್ಲ, ಆದ್ರೂ ಕೂಡ ಮುಂದಿನ ಕಾಲದಲ್ಲಿ ಈ ಮಹಾಭಾರತ ಓದಿದವರಾಗ್ಲಿ ಅಥವಾ ಮುಂದೆ ಕೃಷ್ಣ ಸಂಧಾನಕ್ಕೆ ಹೋಗ್ಲಿಲ್ಲ. ಕೃಷ್ಣ ಒಂದ್ ವೇಳೆ ಹೋಗ್ತಿದ್ರೆ ಈ ಯುದ್ಧವೇ ನಡೀತಿರ್ಲಿಲ್ಲ, ಅವನು ಹೋಗಿ ಮಾತಾಡ್ಬೋದಿತ್ತಲ್ಲ ಅಂತ ಈ ಕೃಷ್ಣನ ಮೇಲೆ ಅಂದ್ರೆ ನನ್ನ ಮೇಲೆ ಇಂತಹ ಅಪವಾದ ಬರಬಾರ್ದು, ಅದಕ್ಕೋಸ್ಕರ ನಾನು ಸಂಧಾನ ಮಾಡ್ಲಿಕ್ಕೆ ಹೋಗ್ತೇನೆ ದುರ್ಯೋಧನಾದಿಗಳ ಹತ್ರ. ಆದ್ರೆ ನಿನ್ನ ಏನ್ ಆಸೆ ಇದೆ ಅದೇ ಈಡೇರ್ತದೆ ಅಂತ ಕೃಷ್ಣ ದ್ರೌಪದಿಗೆ ಸಮಾಧಾನವನ್ನು ಕೊಡ್ತಾನೆ. ಹಾಗಾಗಿ
ಇದು ಒಂದು ವಿಷಯ. ಇದರಲ್ಲಿ ಏನ್ ತಿಳಿತದೆ ಅಂತ ಹೇಳಿದ್ರೆ, ಆ ದೊಡ್ಡವರೆಲ್ಲ ಆ ದ್ರೌಪದಿಯ ಮಾತಿಗೆ ತುಂಬಾ ಬೆಲೆ ಕೊಡ್ತಾ ಇದ್ರು, ಅಥವಾ ಒಂದು ಹೆಣ್ಣಿಗೆ ತುಂಬಾ ಸ್ಥಾನಮಾನವನ್ನು ಕೊಡ್ತಾ ಇದ್ರು ಅಂತ ತಿಳಿತದೆ. ಇನ್ನೊಂದು ಇದೆ, ಈ ಭಾಗದಲ್ಲೇ ಮುಂದೆ ಹೋಗುವಾಗ ಧರ್ಮರಾಜ ಅವನು ಅದೇ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ, ಆಗ ಧರ್ಮೋಪದೇಶವನ್ನು ದ್ರೌಪದಿ ದೇವಿಯೇ ಮಾಡ್ತಾಳೆ. ಅದು ಹೇಗೆ ಅಂತ ಹೇಳಿದ್ರೆ, ನೀನ್ ಧರ್ಮ ಅಂತ ತುಂಬಾ ಹೇಳ್ತಾ ಇದ್ದಿ ಧರ್ಮರಾಜ, ಆದ್ರೆ ನಾವು ಒಂದು ಕಾರ್ಯವನ್ನು ಮಾಡ್ಬೇಕಾದ್ರೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಯಾವ ಕಾರ್ಯವೂ ಕೂಡ ಆಗುವುದಿಲ್ಲ. ಈಗ ನಮ್ಗೆ ರಾಜ್ಯ ನಮ್ಮ ಕೈಯಲ್ಲಿದ್ರೆ ನಾವು ಧರ್ಮ ಮಾರ್ಗದಲ್ಲಿ ರಾಜ್ಯವನ್ನು ಕರೆತಂದು ಹೋಗ್ಬೋದು, ಅಂದ್ರೆ ಕರೆದುಕೊಂಡು ಹೋಗ್ಬೋದು. ಆದ್ರೆ ಈ ರಾಜ್ಯವೇ ಅಧರ್ಮ ಮಾಡುವಂತಹ ದುರ್ಯೋಧನಾದಿಗಳ ಕೈಯಲ್ಲಿದ್ರೆ ಸರ್ವನಾಶವಾಗ್ತದೆ. ಹಾಗಾಗಿ ನಮ್ಗೆ ಈ ರಾಜ್ಯ ನಮ್ದು ಆಗ್ಬೇಕಾದ್ರೆ ನಾವು ಏನಾದ್ರೂ ಪ್ರವೃತ್ತಿ ಮಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಅವಳು ಆಗ ಹೇಳುವಂಥ ಉಪದೇಶ, ಪ್ರತಿಯೊಬ್ಬರಿಗೆ ಒಂದೊಂದು ಕಾರ್ಯ ಅದು ಸಫಲ ಆಗ್ಬೇಕು ಅಂತ ಹೇಳಿದ್ರೆ 3 ವಿಷಯಗಳು ಅದಕ್ಕೆ ಮುಖ್ಯವಾಗಿ ಇರುವಂಥದ್ದು. ಒಂದು ಏನು ಅಂತ ಹೇಳಿದ್ರೆ ಪ್ರಯತ್ನ. ಮನುಷ್ಯನ ಪ್ರಯತ್ನ ಎಂಬುದು ತುಂಬಾ ಮುಖ್ಯವಾಗ್ತದೆ. ಇನ್ನೊಂದು ಯೋಗ್ಯತೆ, ಅಂದ್ರೆ ಆ ಪ್ರಯತ್ನ ಮಾಡ್ಲಿಕ್ಕೂ ಅರ್ಹತೆ ಬೇಕು, ಅಥವಾ ಆ ವಿಷಯದ ಒಂದು ಕರ್ಮದಲ್ಲಿ ನಾವು ಪ್ರವೃತ್ತಿ ಮಾಡ್ತೇವೆ ಅಂತ ಹೇಳಿದ್ರೆ ಆ ಅರ್ಹತೆ ಎಂಬುದು, ಆ ಯೋಗ್ಯತೆ ಎಂಬುದು ಆ ಜೀವನದ್ದು ಆಗಿರ್ಬೇಕು. ಇನ್ನೊಂದು ಪ್ರಯತ್ನ. 3ನೇದು ಯಾವುದು ಅಂತ ಹೇಳಿದ್ರೆ ಭಗವದ್ ಅನುಗ್ರಹ. ಆ ಭಗವಂತನ ಅನುಗ್ರಹ ಎಂಬುದು ನಮ್ಮ ಕೈಯಲ್ಲಿಲ್ಲ, ಅದು ಸ್ವತಂತ್ರನಾದಂತಹ ಭಗವಂತನೇ ಕೊಡುವಂತಹ ಅನುಗ್ರಹ. ಆದ್ರೆ ಉಳಿದಂತಹ ಈ ಪ್ರಯತ್ನ ಎಂಬುದೇನಿದೆ ಅದು ತುಂಬಾ ನಮ್ಮ ಕೈಯಲ್ಲೇ ಇರುವಂತಹದ್ದು. ಹಾಗಾಗಿ ಪ್ರಯತ್ನವಿಲ್ಲದೆ ನಮ್ಗೆ ಮುಂದೆ ಅದಾಗಿ ಬರುವಾಗ ಸ್ವೀಕಾರ ಮಾಡುವ ಅಂತ ಹೇಳಿದ್ರೆ ಅದು ಆಗುವುದಿಲ್ಲ. ಹಾಗಾಗಿ ನೀನು ಈ ಧರ್ಮ ರಾಜ್ಯಕ್ಕೆ, ಅಂದ್ರೆ ಈ ರಾಜ್ಯ ಬೇಕು ಅಂತ ಹೇಳಿದ್ರೆ ನೀನು ಹೋರಾಡ್ಲೇಬೇಕು ಅಂತ ದ್ರೌಪದಿ ಧರ್ಮರಾಜನಿಗೆ ವಿವಿಧ ಉದಾಹರಣೆಗಳನ್ನು ಕೊಡ್ತಾ ಮಹಾಭಾರತದಲ್ಲಿ ಉಪದೇಶ ಮಾಡ್ತಾಳೆ. ಹಾಗಾಗಿ ಇದರಲ್ಲಿ ಏನು ಅಂತ ಹೇಳಿದ್ರೆ, ಸ್ತ್ರೀಯರ ಗಂಡಂದ್ರು ಏನಿದ್ದಾರೆ ಅವರು ಧರ್ಮ ಮಾರ್ಗವನ್ನು ಬಿಟ್ಟು ಅಧರ್ಮ ಕಡೆಗೆ ಆಚೆ ಹೋಗುವಂಥದ್ದು ಆದ್ರೆ ಆಗ ಅವರನ್ನು ಪುನಃ ಧರ್ಮದ ಮಾರ್ಗದಲ್ಲಿ ಕರೆ ತರುವುದು ಏನಿದೆ ಅದು ಆ ಸ್ತ್ರೀಯ, ಹೆಂಡತಿಯ ಅಥವಾ ಮನೆಯ ಸ್ತ್ರೀಯ ಕರ್ತವ್ಯವಾಗ್ತದೆ ಅಂತ. ಹಾಗಾಗಿ ತಾನು ಬೇರೆಯವರನ್ನು ಧರ್ಮದಲ್ಲಿ ತರಬೇಕು ಅಂತ ಹೇಳಿದ್ರೆ ತಾನು ಸ್ವತಃ ಮೊದಲು ಧರ್ಮ ನಿಷ್ಠೆಯನ್ನು ಹೊಂದಿದವಳಾಗಿರ್ಬೇಕು, ಆ ಧರ್ಮ ವಿಷಯಕವಾದಂತಹ ಜ್ಞಾನ ಅವಳದ್ದು ಆಗಿರ್ಬೇಕು ಅಂತ. ಇನ್ನು ಕೆಲವು ಉದಾಹರಣೆಗಳು ಅಂತ ಹೇಳಿದ್ರೆ, ಸೀತಾದೇವಿಗೂ ಕೂಡ ರಾಮನ ಕಥೆಯಲ್ಲಿ ಬರುವಾಗ ರಾಮಾಯಣದಲ್ಲಿ ಸೀತಾದೇವಿಗೆ ಏನೋ ರಾಮ ಮಾಡುವುದು ಒಂಚೂರು ಅಧರ್ಮ ಅಂತ ಅಂದ್ರೆ ಅಲ್ಲಿ ಕಾಡಿಗೆ ಹೋಗ್ತಾ ಇರ್ತಾರೆ. ಕಾಡಿಗೆ ಹೋಗುವಾಗ ಎಲ್ಲವನ್ನು ಬಿಟ್ಟು ಅವರು ಕಾಡಿಗೆ ಹೋಗ್ತಾ ಇರುವಂತದ್ದು. ಆಗ್ಲೂ ಕೂಡ ಅವನು ರಾಮದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಋಷಿಗಳ ಹತ್ರ ಹೋಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ರಕ್ಷಣೆ, ನೀವು ಯಾಜನವನ್ನು ಚೆನ್ನಾಗಿ ಮಾಡ್ತಾ ಇರಿ, ನಿಮ್ಮ ಧರ್ಮವನ್ನು ನೀವು ಮಾಡಿ, ನಾನು ನಿಮ್ಮ ರಕ್ಷಣೆಗೆ ನಿಲ್ತೇನೆ ಅಂತ ಬಿಲ್ಲು ಬಾಣವನ್ನು ಹಿಡಿದು ರಾಕ್ಷಸರನ್ನೆಲ್ಲ ನಾನು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ಆಗ ಸೀತಾದೇವಿಗೆ ತುಂಬಾ ಒಂಥರ ಬೇಸರ ಆಗತ್ತೆ. ಅವಳು ಹೇಳ್ತಾಳೆ, ನಾವು ಬಂದಿದ್ದು ಕಾಡಿಗೆ ನೆಮ್ಮದಿಯಾಗಿ ನಮ್ಮ ಏನ್ ಕರ್ತವ್ಯ ಇದೆ, ನಾವೀಗ ಒಂಥರ ಎಲ್ಲವನ್ನು ಬಿಟ್ಟು ಸನ್ಯಾಸಿಗಳ ತರ ನಾವು ಕಾಡಿಗೆ ಬಂದಿರುವಂಥದ್ದು. ಹಾಗಾಗಿ ಪುನಃ ನೀನು ಇಲ್ಲಿಯೂ ಕೂಡ ಯುದ್ಧ, ಈ ಗಲಾಟೆ ಇಷ್ಟು ಯಾಕೆ ಬೇಕು ಅಂತ ರಾಮನ ಹತ್ರ ಅವಳು ಕೇಳುವಾಗ ಆಗ ರಾಮದೇವರು ಹೇಳುವಂಥದ್ದು, ಸಮಾಧಾನದಿಂದ ರಾಮದೇವರು ಅವಳಿಗೆ ಉತ್ತರವನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಅದೇ ನೀನು ಹೇಳುವಂತಹ ಪ್ರಶ್ನೆ ತುಂಬಾ ಸತ್ಯವೇ ಆಗಿದೆ. ಅದೇ ನಾನು ಕಾಡಿಗೆ ಬಂದ್ರೂ ಕೂಡ ನಾನು ಕ್ಷತ್ರಿಯನೇ ಆಗಿದ್ದೇನೆ. ಹಾಗಾಗಿ ಕ್ಷತ್ರಿಯನಾಗಿ ನನ್ನ ಮುಖ್ಯ ಧರ್ಮ ಏನು ಅಂತ ಹೇಳಿದ್ರೆ ಪ್ರಜೆಗಳ ರಕ್ಷಣೆ. ಹಾಗಾಗಿ ಈ ಋಷಿಗಳ ರಕ್ಷಣೆ ಎಂಬುದು ನನಗೆ ತುಂಬಾ ಮುಖ್ಯವಾಗಿದೆ. ಹಾಗಾಗಿ ಇದನ್ನು ಬಿಟ್ಟು ನನ್ನ ಕರ್ತವ್ಯವನ್ನು ತ್ಯಾಗ ಮಾಡಿ ನಾನಿರುವುದು ಸರಿಯಲ್ಲ, ಅದಕ್ಕೋಸ್ಕರ ನಾನು ಇಂತಹ ಶಪಥವನ್ನು ತಗೊಂಡಿದ್ದೇನೆ ಅಂತ ಸೀತಾದೇವಿಗೆ ಸಮಾಧಾನವಾಗಿ ಉತ್ತರವನ್ನು ಕೊಡ್ತಾನೆ. ಇಲ್ಲಿಯೂ ಕೂಡ ಏನ್ ಕಾಣ್ತದೆ ಅಂತ ಹೇಳಿದ್ರೆ, ಆ ಸ್ತ್ರೀಯರಿಗೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ತುಂಬಾ ಅವಕಾಶ ಇತ್ತು. ಹಾಗಾಗಿ ಯಾರು ಕೂಡ ದಬ್ಬಾಳಿಕೆ ಮಾಡ್ತಾ ಇರ್ಲಿಲ್ಲ, ಅಥವಾ ಏನ್ ಕಲ್ಪನೆ ಇದೆ ನಮ್ಗೆ ಹಿಂದಿನ ಕಾಲದಲ್ಲಿ ಸ್ತ್ರೀಯರಿಗೆ ಹೀಗೆ ಮಾಡ್ತಿದ್ರು ಅಂತ, ಅದು ಖಂಡಿತ ಸತ್ಯ ಅಲ್ಲ ಅಂತ ತಿಳಿತದೆ. ಇನ್ನು ಸ್ತ್ರೀಯರಿಗೆ ತುಂಬಾ ಶಕ್ತಿಯೂ ಇತ್ತು. ಅವರ ಅವರ ಪಾತಿವ್ರತೆಯಿಂದಾಗಿ ಅವರಿಗೆ ಇಡೀ ಜಗತ್ತನ್ನು ಗೆಲ್ಲುವಂತಹ ತಾಕತ್ತು ಇತ್ತು ಹಿಂದಿನ ಕಾಲದ ಸ್ತ್ರೀಯರಿಗೆ. ಈಗಲೂ ಅದು ಸಾಧ್ಯ, ಆದ್ರೆ ಅಂತಹ ನಿಷ್ಠೆ, ಅಂತಹ ಪಾತಿವ್ರತೆ ಎಂಬುದು ಇದ್ರೆ ಅದೆಲ್ಲ ಸಾಧ್ಯ ಅಂತ.
ನಮಗೆ ಗೊತ್ತಿದೆ ಸತಿ ಸಾವಿತ್ರಿಯ ಕತೆ. ಸತ್ಯವಾನ್ ಅವನನ್ನು ರಕ್ಷಣೆ ಮಾಡಿದ್ಲು ಮೃತ್ಯುದೇವತೆಯಿಂದ. ಹಾಗಾಗಿ ಅವಳ ಪಾತಿವ್ರತೆ ಎಷ್ಟು ಅಂದ್ರೆ ಎಷ್ಟು ಶ್ರೇಷ್ಠವಾಗಿತ್ತು, ಅಥವಾ ಒಂದು ಆ ಪಾತಿವ್ರತೆ ಎಂಬ ಒಂದು ಗುಣದಿಂದ ಎಷ್ಟೆಲ್ಲ ಸಾಧನೆ ಮಾಡಬಹುದು ಅಂತ ತಿಳಿತದೆ. ಹೀಗೆ ಅನೇಕ ವಿಚಾರಗಳಲ್ಲಿ ನಮ್ಗೆ ಇನ್ನೊಂದು ದೊಡ್ಡ ಧರ್ಮ ಉಪದೇಶ ನಮ್ಗೆ ಕಾಣುವಂಥದ್ದು ಮಹಾಭಾರತದಲ್ಲಿ ಸಭಾಪರ್ವದಲ್ಲಿ ನಮ್ಮ ದ್ರೌಪದಿಯ ವಸ್ತ್ರಾಪಹರ ಆಗ್ಬೇಕಾದ್ರೆ ಅದರ ಮುಂಚೆ ಈ ಜೂಜು ಆಡಿದಾದ್ಮೇಲೆ ದ್ರೌಪದಿಯನ್ನು ಕರೆ ತನ್ನಿ ಅಂತ ದುರ್ಯೋಧನ ಆದೇಶಿಸ್ತಾನೆ. ಆಗ ಅವಳನ್ನು ಅವಮಾನ ಮಾಡ್ಲಿಕ್ಕೆ ದುಶ್ಯಾಸನ ಅವಳನ್ನು ಸಭೆಗೆ ಕರೀತಾನೆ. ಸಭೆಗೆ ಎಳೆದುಕೊಂಡು ಬಂದಾದ್ಮೇಲೆ ಆಗ ದ್ರೌಪದಿ ಮಾತಾಡುವಂಥದ್ದು. ಆಗ್ಲೂ ಕೂಡ ಎಲ್ಲ ದೊಡ್ಡವರು ಅಲ್ಲಿ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಎಲ್ಲರೂ ಕೂಡ ಅಲ್ಲಿ ಕೂತಿರ್ತಾರೆ. ಇವಳ ಸೀರೆಯನ್ನು ಎಳಿಬೇಕು, ಅಂದ್ರೆ ನೀನೀಗ ಸೇವಕಿ, ನಿನ್ನನ್ನು ನಿರ್ವಸ್ತ್ರ ಮಾಡ್ಬೇಕು ಅಂತ ಹೇಳುವಾಗ ಆಗ ಅವಳು ಹೇಳುವಂತಹ ಮಾತು, ಅವಳು ಹಾಗೆ ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ, ನೀವೆಲ್ಲ ಇಲ್ಲಿ ಕೂತಿದ್ದೀರಿ ದೊಡ್ಡವರು, ಯಾಕೆ ಯಾರು ಏನ್ ಮಾತಾಡ್ತಾನೆ ಇಲ್ಲ? ಧಾರ್ಮಿಕ ಅಂದ್ರೆ ಮನೆಯ ಹಿರಿಯರು ಯಾವಾಗ ಆಗ್ತಾರೆ ಅಂತ ಹೇಳಿದ್ರೆ, ಧರ್ಮವನ್ನು ಸ್ಥಾಪನೆ ಮಾಡುವಾಗ ಅಧರ್ಮವನ್ನು ತಪ್ಪು ಅಂತ, ಎಲ್ಲಿ ತಪ್ಪಾಗ್ತಾ ಇದೆ ಅದನ್ನು ತಪ್ಪು ಅಂತ ಸಂಕೋಚ ಇಲ್ಲದೆ ಯಾವಾಗ ಹೇಳ್ತಾರೋ ಅದೇ ಹಿರಿಯರ ಕರ್ತವ್ಯ. ಹಾಗಾಗಿ ಈ ಸಭೆ ಎಂಬುದು ಹಿರಿಯರಿಲ್ಲದ ಸಭೆ, ಅಂತಹ ಸಭೆಯೇ ಅಲ್ಲ ಅಂತ ಹೇಳಿ, ಯಾಕೆ ಅಲ್ಲ ನಾವೆಲ್ಲ ಹಿರಿಯರು ಇದ್ದೇವೆ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೂ ಅವಳೇ ಮೊದಲಿಗೆ ಉತ್ತರ ಹೇಳಿ ಬಿಡ್ತಾಳೆ. ಏನು ಅಂತ ಹೇಳಿದ್ರೆ, ಧರ್ಮವನ್ನು ಹೇಳದೇ ಇರುವಂತಹ ಹಿರಿಯರು ಅವರು ಹಿರಿಯರೇ ಅಲ್ಲ ಅಂತ. ನತೆ ವೃದ್ಧಾಹ ಯೇ ನವದಂತಿ ಧರ್ಮಂ ಅಂತ ಅವಳಲ್ಲಿ ಹೇಳಿ, ಅವಳು ಅಲ್ಲಿಯೂ ಕೂಡ ಎಲ್ರಿಗೂ ಉಪದೇಶ ಮಾಡ್ತಾಳೆ. ಈ ಮೊಮ್ಮಕ್ಕಳು ಮಾಡುವಂತಹ ತಪ್ಪನ್ನು ಈಗಾಗಲೇ ಸರಿಪಡಿಸಬೇಕು, ಅದು ದೊಡ್ಡವರ ಕರ್ತವ್ಯ ಅಂತ. ಹೀಗೆ ಇಡೀ ಸಭೆ ನೋಡ್ತಾ ಇರುವಾಗಲೇ ಆ ದ್ರೌಪದಿ ದೇವಿ ತನ್ನ ಅಭಿಪ್ರಾಯವನ್ನು ಹೇಳುವಂಥದ್ದು ನಮಗೆ ಕಾಣ್ತದೆ. ಹಾಗಾಗಿ ಇಂತಹ ಅನೇಕ ವಿಷಯಗಳಲ್ಲಿ ನಮಗೆ ಶಾಸ್ತ್ರದಲ್ಲಿ ತಿಳಿತದೆ. ಇನ್ನು ಧರ್ಮವನ್ನು ತಿಳಿಬೇಕು ಅಂತ ಆಯ್ತು. ನಾವು ಸ್ತ್ರೀಯರು, ನಾವು ಧರ್ಮ ಮಾರ್ಗವನ್ನು ನಾವು ಉಪದೇಶ ಮಾಡಬೇಕು, ಅಥವಾ ನಾವು ಅಲ್ಲಲ್ಲಿ ನಮ್ಮ ಕುಟುಂಬದಲ್ಲಿ ಅಧರ್ಮ ಆಗ್ತಾ ಇರ್ಬೇಕಾದ್ರೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳಿದ್ರೆ ನಾವು ಧರ್ಮವನ್ನು ತಿಳಿಬೇಕು ಅಥವಾ ಜ್ಞಾನವನ್ನು ಪಡಿಬೇಕು. ಅದನ್ನು ಹೇಗೆ ಪಡೆಯುವುದು, ಅಥವಾ ಯಾವ ಸಾಧನೆಗಳು, ಮುಖ್ಯವಾಗಿ ಯಾವುದನ್ನು ತಿಳ್ಕೊಳ್ಬಹುದು ಅಂತ ಮುಂದಿನ ವಿಷಯದಲ್ಲಿ ನೋಡ್ಕೊಳ್ಳುವ. ಶ್ರೀಕೃಷ್ಣ ಅರ್ಪಣ ಮಸ್ತು.